ನೋಡಿ ಪ್ಲಾಂಟ್ ಕಂಡಲ್ಲೆಲ್ಲ ಬೀಳ್ತಾ ಇದ್ದಾರೆ. ರಿಯಲ್ ಪ್ಲಾಂಟ್ ಅನ್ನು ದೇವರು ಅಂತ ಒಳ್ಳೆ ನೋಡಿ. ಪಾರಿಜ್ ಗಾರ್ಡನ್ ಇದು ಒನ್ ಆಫ್ ದ ಫೇಮಸ್ ಸ್ಪಾಟ್. ಇದು ನೋಡಿ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾವು ಹೋಗ್ತಾ ಇದ್ದೇವೆ ಮಿರಾಕಲ್ ಗಾರ್ಡನ್ಗೆ. ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿರೋ ಅಂಥ ವಿಡಿಯೋ ಇದು. ಮಿರಾಕಲ್ ಗಾರ್ಡನ್ ಹೋಗಿ ವಿಡಿಯೋ ಮಾಡಿದ್ದೆ. ಸೊ ಇವತ್ತು ನಾವು 3 ಹೋಗ್ತಾ ಇದ್ದೇವೆ, 3 ಅಲ್ಲ 4 ಜನ. ಹಾಯ್ ಪ್ರೇಕ್ಷಾ. ಹಾಯ್ ತಿಲಕನ್. ಹಾಯ್ ಸಿಯಾ. ಹಾಯ್. ಇದು ನಮ್ಮ ಮಿರಾಕಲ್ ಗಾರ್ಡನ್ ಟಿಕೆಟ್. ಇದು ಟಿಕೆಟ್ ಪ್ರೈಸ್. ಸೊ ವೇಣು ಬಾಯ್, ಇವ್ರು ಬರ್ತಾ ಇಲ್ಲ ಬಾಯ್. ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಯಾಕಂದರೆ ನೀವೇನಾದರೂ ದುಬೈ ಪ್ಲ್ಯಾನ್ ಮಾಡ್ತಾ ಇದ್ರೆ ಮಿರಾಕಲ್ ಗಾರ್ಡ್ ಒನ್ ಆಫ್ ದ ಟಾಪ್ ಪ್ರಿಯಾರಿಟಿ ಟೂರಿಸ್ಟ್ ಪ್ಲೇಸ್. ಹಾಗಾಗಿ ನಾನು ನಿಮಗೆ ಮಿರಾಕಲ್ ಗಾರ್ಡನ್ ಇದು ಟೂರ್ ಜೊತೆಗೆ ತುಂಬಾ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಹೌದು ಅನ್ಬೇಡ ನೋಡಿ ಬರ್ಡ್. ನೋಡಿ Mommy balloon for better? No, she don't. ನಮ್ಮ ಫೋನ್ ತೆಪ್ಪುಗನ. ಹಾಯ್ ಸೇನ ನಿದ್ದೆಯಿಂದ ಎಬ್ಬಿಸಿ ಕರ್ಕೊಂಡು ಬಂದದ್ದು. ಎಲ್ಲ ಫೋಟೋಶೂಟಲ್ಲಿ ಬಿಜಿ ಇದ್ದಾರೆ. ನಾವೀಗ ಸ್ವಲ್ಪ ಪ್ರೇಕ್ಷಾ ಮೇಕವರ್ ಆಗ್ತಿದ್ದಾರೆ, ನಾನು ಕೂಡ ಮೇಕವರ್ ಆಗೋದೀಗ. ಅದೇ ತಕ್ಷಣ ನಾವು ಸ್ಟಾರ್ಟ್ ಫೋಟೋಶೂಟ್. ಎಲ್ಲಿದ್ದಾರೆ ಕ್ಯಾಮ್ರಾಮ್ಯಾನ್ ಓಡ್ತಾ ಇದ್ದಾರೆ. ದಾದಪ್ಪವು ಫ್ಲವರ್ ಪಲ್ಲೆ ಓ ದಾದಿ ಬೋರ್ಡು ಅವು ಬೋರ್ಡಾ ಒಳಗೆ ಅಲ್ಲೊಂದು ಬಲೂನ್ ಕಂಡಿತ್ತು, ಅದನ್ನು ಕೇಳಿದ್ರು. ಈ ಚಿಕ್ಕಿ ಒಂದು ಶಿಯಾ ನೋಡಿ ಇವರ ಫೋಟೋಶೂಟ್ ನೋಡಿ. ಚಿಕ್ಕಿ ಫೋಟೋಗ್ರಾಫರ್ ನಮ್ಮದು. ನೀವೇನಾದರೂ ದುಬೈಗೆ ಬರೋದಾದರೆ ಮಸ್ಟ್ ವಿಸಿಟ್ ಪ್ಲೇಸ್ ಹೇಳಿದರೆ ಮಿರಾಕಲ್ ಗಾರ್ಡನ್. ಕಣ್ಣಿಗೆ ಕೂಡ ತಂಪು, ಫೋಟೋಸ್ ಕೂಡ ತಗೊಳ್ಬೋದು. ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ನೋಡಿ ಯಾರು ಕೂತ್ಕೊಳ್ಳೋದಕ್ಕೆ ಅವಳು ಕೂತ್ಕೊಂಡಿದ್ದಾರೆ. ದಾದಿಶಿಯಾ ಬೋರ್ಡ ಯಾರ ಪೋಸ್ ಇದು? ಪಾಯಿನ ಒಂದೇ ಚಿಕ್ಕಿ ಪ ನೋಡಿ ಇಂಚ ಚಿಕ್ಕಿ. ಇದು ವರ್ಲ್ಡ್ ಇದು ಬಿಗ್ಗೆಸ್ಟ್ ನ್ಯಾಚುರಲ್ ಫ್ಲವರ್ ಮ್ಯೂಸಿಯಂ ನೋಡಿ. ಇಲ್ಲಿ ಆಲ್ಮೋಸ್ಟ್ 5 ಬಿಲಿಯನ್ ಅಷ್ಟು ನ್ಯಾಚುರಲ್ ಫ್ಲವರ್ಸ್ ಇದೆ, ವೆರೈಟಿ ಆಫ್ ನ್ಯಾಚುರಲ್ ಫ್ಲವರ್ಸ್. ಆ್ಯಂಡ್ ವರ್ಲ್ಡ್ ಇದು ಬಿಗ್ಗೆಸ್ಟ್ ನ್ಯಾಚುರಲ್ ಫ್ಲವರ್ ಮ್ಯೂಸಿಯಂ. ಆರೆಂಜ್ ಬಣ್ಣತೆ ಸಿಯಾನ ಫೋಟೋಸ್ಗೆ ಎಷ್ಟು ಕಷ್ಟ ನೋಡಿ. ಅವಳು ಅವ್ರ ಫೋಟೋ ಕೂತ್ಕೊಂಡು ಇವಳು ಕೂಡ ಕೂತ್ಕೊಳ್ಳುತ್ತೆ. ಸಿಯಾ ಸ್ಟ್ಯಾಂಡ್, ಸಿಯಾ ಸ್ಟ್ಯಾಂಡ್, ಬಾಬಾ ಸ್ಟ್ಯಾಂಡ್, ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಸಿಟ್ ಡೌನ್. ಅಪ್ಪು ಜೈ ಶ್ರೀರಾಮ್ ಪಲ್ಲೆ. ಸಿಯಾ ಜೈ ಜೈ. ಅವರು ನಿಲ್ಲಿಸಿ ಬರೋದು ಫೋಟೋಕ್ಕೆ, ಇವಳು ಓಡುದು ಅವ್ರ ಹತ್ರ. ಸಿಯಾ ಹಾಯ್ ಬಂಗಾರಿ, ಐ ಫೈ
ಅಮ್ಮ ಅಲ್ಲೇರು ನೋಡಿ. ಹಾಯ್ ಎಲಿಫೆಂಟ್, ಹಾರ್ಸ್, ಪರಿಜ್ ಇದು ನೋಡಿ. ಇದು ಕರೆಕ್ಟ್ ಟೈಮಿಂಗ್ ಕೂಡ ತೋರಿಸ್ತಾ ಇದೆ. ಗಾರ್ಡನ್ ಇದು ಒನ್ ಆಫ್ ದ ಫೇಮಸ್ ಸ್ಪಾಟ್. ಇದು ರಿಯಲ್ ವಿಮಾನ, ಒರಿಜಿನಲ್ ಏರೋಪ್ಲೇನ್ಗೆ ಈ ಥರ ಗಾರ್ಡನ್ ಮಾಡಿದ್ದಾರೆ. ನೀವೇನಾದರೂ ಮಿರಾಕಲ್ ಗಾರ್ಡನ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಫೆಬ್ರವರಿಯಿಂದ ಮೊದಲು, ಡಿಸೆಂಬರ್ ಟು ಫೆಬ್ರವರಿ, ಮಾರ್ಚ್ ಓಕೆ, ಆಮೇಲೆ ಬರ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ತುಂಬಾ ಸೆಕೆ ಇರುತ್ತೆ. ಹೀಗೆ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೇನೆ ಹೋದಾಗೆ ಒಂದೊಂದು ವಿಷಯ. ಹಾಗಲ್ ಗಾರ್ಡನ್ ಓಪನ್ ಆಗೋದೇ 3 o'clock ಇಂದ. ಹಾಗಾಗಿ ನೀವು ಎಕ್ಸಾಕ್ಟ್ 3 ಓಪನ್ ಆಗೋ ಟೈಮ್ಗೆ ಬನ್ನಿ. ಯಾಕಂದರೆ ನಾವಿಲ್ಲಿಗೆ ಬರೋದೇ ಫೋಟೋಶೂಟ್ ಮಾಡಲಿಕ್ಕೆ. ಲೇಟಾಗಿ ಬಂದರೆ ಕತ್ತಲಲ್ಲಿ ಆಮೇಲೆ ಏನು ಫೋಟೋಶೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಊರಲ್ಲಿರುವ ಅನ್ವಾಂಟೆಡ್ ಪ್ಲ್ಯಾಂಟ್. ನಾವು ಗಾರ್ಡನಲ್ಲೆಲ್ಲ ಇಡ್ತೇವೆ ಬೇಲಿಯಲ್ಲಿ. ನೋಡಿ, ಪ್ಲ್ಯಾಂಟ್ ಕಂಡಲ್ಲೆಲ್ಲ ಬೀಳ್ತಾ ಇದ್ದಾರೆ. ರಿಯಲ್ ಪ್ಲ್ಯಾಂಟನ್ನು ದೇವರು ಅಂತ ಇವಳೆ ನೋಡಿ. ಪ್ಲ್ಯಾಂಟ್ಗೆ ಕೂಡ ಕೈ ಮುಗಿದ ಸಿಯಾ ಯಾವ ಮಗ ಸಾಕು, ಇನಫ್, ಗೆಟಪ್. ಹೇಳುದು ಯಾವ ದೇವರಿಗೆ ಕೂಡ ಅಡ್ಡ ಬೀಳುದಲ್ಲ. ಸಿಯಾ ಬೇಬಿ ಬಲೆ. ಇನ್ನೊಂದು ಟಿಪ್ ಏನು ಅಂತ ಹೇಳಿದರೆ, ನೀವು ಬರುವಾಗ ಏನೂ ಕೂಡ ಇಲ್ಲಿ ತಗೊಳ್ಬೇಡಿ. ಬರುವಾಗ ತಗೊಂಡು ಬನ್ನಿ. ಯಾಕಂದ್ರೆ ನೀವು ಜಸ್ಟ್ ಒಂದು ಫ್ರೂಟ್ ಸಲಾಡ್ಗೆ 35 ದಿರಮ್ ಕೊಟ್ವಿ. ಹೊರಗಡೆ 10 ದಿರಮ್ಗೆ ಸಿಗುತ್ತೆ. ಇವಳಿಗೆ ಏರೋಪ್ಲೇನ್. ಇವಳಿಗೆ ಮನೆಯಲ್ಲಿ ಹಸಿವಾಗಲಿಲ್ಲ. ನಾವು ವಿತೌಟ್ ಪ್ಲಾನ್ ಇವತ್ತು ಬಂದದ್ದು. ಹಾಗೇನು ತರಲಿಲ್ಲ. ಈಗ ಇಲ್ಲಿ ಹಸಿವಾಗ್ತಾ ಉಂಟು. ಏರೋಪ್ಲೇನಾ? ಉಂಡು ಏರೋಪ್ಲೇನ್. ಅವನಂದವಾ, ವೆರಿ ಗುಡ್ ಶಿಯಾ. ಇವರವಳ ಫೋಟೋ ತೆಗಿಲಿಕ್ಕೆ ಕೂತ್ಕೊಳ್ಳೋದು. ಇವರು ಕೂತ್ರು ಅಂತ ಅವಳು ಕೂತ್ಕೊಳ್ಳೋದು. ಗೆಟ್ ಅಪ್ ಸಿಯಾ, ಸ್ಟ್ಯಾಂಡ್, ಹ್ಯಾಂಡ್ಸ್ ಅಪ್, hands up, dancing, smile, dance. She have a doll. Sienna costume change again. ನಾವು ಬಂದಿದ್ರಿಂದ ಹೋಗೋವರೆಗೆ ಸೇಮ್ ಡ್ರೆಸ್. ಸೇಂಜ ಓಡಿ ಓಡಿ ಬಂದು ನೀಡಿ ದಿಡಿಕ್ಕ ಸ್ಯಾ, ದಿಡಿಕ್ಕ 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 ಎಂದು ಡಿಡಿ ಆಡ್ಯಾನೆ, ಡಿಡಿ ಆಡ್ಯಾನೆ ಪಾಂಡವ. ಅಗೇನ್ ಸಿಯನ ಕಾಸ್ಟ್ಯೂಮ್ ಚೇಂಜ್. ನಿಲ್ತಲ್ಲ ಗೊತ್ತಿಲ್ಲ. ಹಾಯ್ ಜಂಗನಕ ಜಂಗನಕ ಜಂಗನ 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 ಕುಕ್ಕು. ಸಿ ಅಮ್ಮಂತಿಲ್ಲ ಅಮ್ಮನ ಸಿ ಪಪ್ಪ ಅಂತಾರೆ. ಪಪ್ಪ ಅಯ್ಯೋ, ನಮ್ಗೆ ತಾಗಿ ತಂದಿದ್ರು ಕೈ ತೋಡಿ ಗೊತ್ತಿಲ್ಲ. ಇವಳು ನೋಡಿ ದೇ ಬಾಬೆ ಮೂಲು ಸಾಯಿ ಹಂಚು ಪೋಯಿ. ನೋ 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 ನೋ. ಸ್ಟ್ಯಾಂಡ್ ಮಾಮಲೆ ಕುಂತಲೆ.
ಸಿಯಾ ಹಾಯ್ ಪಲ್ಲೆ ಬೇಬಿಗ ಹಾಯ್ ಪಲ್ಲೆ ಸೇ ಹಾಯ್ ಸಿಯಾ ಸೇ ಹಾಯ್ ಎಂತ ಇಷ್ಟು ಸಣ್ಣ ಇದಕ್ಕೆ 60 ಹೇಳ್ತಾರೆ, ಇದಕ್ಕಂತೂ 200 ದಿರಮ್ ಇರ್ಬೋದು. ಅವ್ರಿಗೆ ಗೊತ್ತುಂಟಲ್ಲ ಇಲ್ಲಿ ಮ್ಯಾಕ್ಸಿಮಮ್ ಬರೋದೇ ಟೂರಿಸ್ಟ್ ಅಲ್ಲ, ಸೊ ಹೇಳಿದ್ದು ತಗೊಳ್ತಾರೆ, ಕೇಳಿದ್ದು ಮೆಮೊರಿಗೆ ಅಂತೇಳಿ, ಅದಕ್ಕೆ ಒಟ್ಟರಶಿ ರೇಟ್. ರೆಸಿಡೆಂಟ್ಸ್ ಬೈ ಮಾಡಲಿಕ್ಕಿಲ್ಲ, ಅದೇ ಟೂರಿಸ್ಟ್ ಅಷ್ಟು ತಗೋಬೇಕು. ಹಾಂ ಅದೇ ಮತ್ತೆಂತ. ಬಲೆ ಮುದ್ದು ಮಶ್ರೂಮ್ ನೋಡಿ 360 ಡಿಗ್ರಿ ವಿಡಿಯೋ ತೆಗಿಲಿಕ್ಕೆ. ನಾನಿದು ಯಾವತ್ತೂ ಟ್ರೈ ಮಾಡಲಿಲ್ಲ, ನನಗೆ ಟ್ರೈ ಮಾಡೋ ಇಂಟ್ರೆಸ್ಟು ಇಲ್ಲ, ಸುಮ್ಮನೆ ಹಣ ಕೊಡೋದವರಿಗೆ. ಇದರ ಟಿಕೆಟ್ ಆವಾಗಲೇ ಹೇಳಿದೆ, ರೆಸಿಡೆಂಟ್ಸಿಗೆ 80 ದಿರಾಮ್ ಇತ್ತು ಆ್ಯಂಡ್ ಈ ಟೂರಿಸ್ಟ್ಗೆ 100 ಐ ಥಿಂಕ್. ಅದು ಚೇಂಜ್ ಆಗ್ತಾ ಇರ್ತದೆ, ಡಿಪೆಂಡ್ಸ್ ಅಪಾನ್ ಸೀಸನ್ಗೆ ಚೇಂಜ್ ಆಗ್ತದೆ. ಮತ್ತು ಸ್ಯಾಟರ್ಡೆ ವೀಕೆಂಡಿಗೆ ಒಂದು ಇರುತ್ತೆ, ವೀಕ್ ಡೇಸ್ಗೆ ಒಂದು ರೇಟ್ ಇರುತ್ತೆ. ನೀವು ಬರೋದಾದರೆ ಆ ಟೈಮಲ್ಲಿ ಗೂಗಲಲ್ಲಿ ಚೆಕ್ ಮಾಡಿ ಬನ್ನಿ ಎಷ್ಟು ಇರುತ್ತೆ ಅಂತ ರೇಟ್. ವಿಸಿಟರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ 13 ಇಯರ್ಸ್ ಎಬೌವ್ ಟಿಕೆಟ್ ಇದೆ, ಫುಲ್ ಟಿಕೆಟ್, ಆ್ಯಂಡ್ 3 to 12 ಇಯರ್ ಆಫ್ ಟಿಕೆಟ್ ಮಕ್ಕಳಿಗೆ. ಇಲ್ಲಿ ನೋಡಿ ರಮ್ಯಾ, ಮೋಹನ, ಮೋಹಕ, ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ತೇನೆ. ಏನು ಅಂತ ಹೇಳಿದರೆ, ನೀವು ದುಬೈ ಮಾಲ್ ಟೂರ್ ಮಾಡಿ ನೆಕ್ಸ್ಟ್ ಡೇ ಮಿರಾಕಲ್ ಗಾರ್ಡನ್ ವಿಸಿಟ್ ಮಾಡ್ತೇನೆ ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಆ ರಿಸ್ಕ್ ತಗೊಳ್ಬೇಡಿ. ಯಾಕಂದರೆ ದುಬೈ ಮಾಲಲ್ಲೂ ನಮಗೆ ತುಂಬಾ ನಡೀಲಿಕ್ಕಿದೆ. ಆ್ಯಂಡ್ ನೆಕ್ಸ್ಟ್ ಡೇ ಅಂತೂ ಮಿರಾಕಲ್ ಗಾರ್ಡನಲ್ಲಿ ನಡೆಯುವಂಥ ಸ್ಟೆಮಿನ ಇರಲಿಕ್ಕಿಲ್ಲ. ಇಷ್ಟು ಇದ್ದರೆ ಖಂಡಿತ ಬನ್ನಿ. ಹಾಗಾಗಿ ಬೇರೆ ಬೇರೆ ದಿನ ಆಲ್ಟರ್ನೇಟಿವ್ ಡೇಸ್ ಪ್ಲ್ಯಾನ್ ಮಾಡಿ, ಇಟ್ಸ್ ಬೆಸ್ಟ್. ಅಲ್ಲಿ ಈ ಥರದ್ದು ಸೇಮ್ ಹಾರ್ಟ್ ಇದೆ, ಅಲ್ಲಿ ರಾಶಿ ಜನ ಇದ್ದಾರೆ. ಇಲ್ಲಿದು ಇನ್ನೊಂದು ಗೇಟ್ ಓಪನಿಂಗಲ್ಲಿ ಸಿಯಾ ಅಲ್ಲಿ ಮ್ಯೂಸಿಕ್ ಕಂಡಿತು, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಈಗ ಕ್ಯಾಟ್ ಹೊರಗಡೆ ಇದೆ, ಶಿ ವಾಂಟ್ ಟು ಗೋ ಔಟ್ ಸೈಡ್. ಬಾಬಾ ದಾದಿ ದಾದೆಪ್ಪ ವೇರ್ ನೋ ಸಿಯಾ ಪಿದೆ ಪುಣ ಬರ್ರೆ ಜುಲೈ. ಹೌದು, ಬಿಡ್ತಾರೆ ಇವರು, ಓಡಿಸ್ತಾರೆ ನಮ್ಮನ್ನು. ಇವರು ಕಂಡ್ರು, ಇವರು ಯಾರಂತ ಪರಿಚಯ ಇಲ್ಲ, ದೊಡ್ಡ ಅಂತೆ. ದೊಡ್ಡನೇ ಪೊಲಿ ದೊಡ್ಡವರೇ ಕೈ ತಲ್ಪೊಲಿ ದೊಡ್ಡನ. ಶಾಮಿಯನ್ ಪ್ಲೇ ದೊಡ್ಡಾಗ ಶಾಮಿಯನ್ ಪ್ಲೇ ದೊಡ್ಡಾಗ ಶಾಮಿಯನ್ ಚನ್ಪುನು ನಾ ಬಾಯ್ ಪಲ್ಲೆ ದೊಡ್ಡಾಗ ಬಾಯ್ ಬಂದು ಬಲ್ಲೆ ಬಾಯ್ ಪಲ್ಲೆ ದೊಡ್ಡಾಗ ಕುತ್ಕೊಳ್ಳಿಕ್ಕೆ ಈ ಥರ ಬೆಂಚ್ ಕೂಡ ಇದೆ. ದೋನಾ ಅಲ್ಪುಲ್ಲೇರು ದೊಡ್ಡ ಇವಳೆ ದೊಡ್ಡ ಹೋದಾಗೆ ಅಳ್ತಾ ಇದ್ದಾಳೆ. ಅವ್ರು ಓದೋದಕ್ಕೆ ಅವರಲ್ಲಿ ಹೋದ್ರು, ಅದಕ್ಕೆ ಆ ದೊಡ್ಡನ ಮೀಟ್ ಹಾಕ ಬಲೆ ಪೊಯ್. ಇವರಿಬ್ರು ಎಲ್ಲಿ ಹೋಗಿದ್ದಾರೆ ನಮ್ಮನ್ನು ಬಿಟ್ಟು. ನನ್ನ ಸ್ಟ್ರೋಲರ್ ಕಂಡಿತು, ಹಾಗಾಗಿ ಅಲ್ಲೇ ಇರ್ಬೋದು, ಫೋಟೋಶೂಟ್ ಮಾಡ್ತಾ ಇದ್ದ ಅನ್ಸುತ್ತೆ. ಲೆಟ್ಸ್ ಗೋ ಅಂಡ್ ಫೈಂಡ್ ದೆಮ್. ಚಿಕ್ಕಿ ಒಳ್ಳೇರು ಪಾಯ ಒಳ್ಳೇರು ಪಾಯ ಅವಳು ಉಳ್ಳೇರು ಲೆಪ್ಲೆ ಪಾಯನ ಪ್ರೇಕ್ಷರನ್ನು ಕರೆದು ಲೆಟ್ಸ್ ಗೋ ಪೊಯ್ ತೂಕ ಉಳ್ಳೇರ ಅಂತ ಪಾಯ್. ಹಾಂ ಒಳಗೊಮ್ಮೆ ಇದು ಮೋಕೆ ಬರೋದು. ಸಿಯಾ ಬೇನ ಹಾಕೊಂಡು ಪಾಯನ ಪಾಯದಾದ ಮಂತಂದುಲ್ಲೇರು ಇವಳ ನೋಡಿ ರಿಸ್ಟ್ರಿಕ್ಷನ್ ಏರಿಯಾಕ್ಕೆ ಹೋಗಿದ್ದಾಳೆ.
ಟಾಟಾ ಬಾಯ್ ಸಿಯಾ ಬಾಯ್. ಬಾಯ್ ಬಾಯ್. ನೆರ್ನಿ ಗೊತ್ತು ನೆರಿ ಏನ ಏನ ಅಲ್ಲಿ ತಿಳಿಪು ನೆರ್ನಿರಿಗ್ ನಾಟಿ ನೆರಿ ಗೊತ್ತು ನೆರಿ ದಯ ಗೊತ್ತು ನೆರಿ ದಯ ಗೊತ್ತು ನೆರಿ ಯಾರು ಇಲ್ಲ. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಎಲ್ಲ ಕಡೆ ಫ್ಲವರ್ ಫ್ಲವರ್ ಫ್ಲವರ್. ನಾನು ಇಲ್ಲಿ ಮಿರಾಕಲ್ ಗಾರ್ಡ್ ಎಂಟ್ರಿ ಆದದಿಂದ ಪ್ರೇಕ್ಷಣೆ ಹತ್ರ ಇರ್ತಿದ್ದೀನಿ, ಅಲ್ಲಿ ಹೋಗುವ ನಾವು. ಫೈನಲ್ ಈಗ ಸಿಕ್ಕಿತ್ತು ನಮಗೆ. ಆದ್ರೆ ಇದು ಕಾಣ್ತಿರ್ಲಿಲ್ಲ ಒಳಗಡೆ. ಡೋಂಟ್ ಮಿಸ್ ದಿಸ್ ಒನ್ ಆಫ್ ಇಲ್ಲಿ ಬ್ಯೂಟಿಫುಲ್ ಬ್ಯಾಲೆ ಡಾನ್ಸರ್ಸ್ ಆರ್ ಹಿಯರ್. ಗಳಷ್ಟು ಬಿಂದಾಸ್ ಯಾರು ಇರ್ಲಿಕ್ಕಿಲ್ಲ, ನಂಗೆ ಗೊತ್ತಿಲ್ಲ ಯಾರು ಅಂತ. ನನ್ನದು ಫಸ್ಟ್ ವ್ಲಾಗ್ ನಾನು ಮಾಡಿದ್ದು ಮಿರಾಕಲ್ ಗಾರ್ಡನಲ್ಲೇ. ಬಟ್ ನಾನು ಚಾನೆಲ್ ಸ್ಟಾರ್ಟ್ ಮಾಡಿದ್ದೆ ಅನ್ಫಾರ್ಚುನೇಟ್ಲಿ ನಾನು ನನ್ನ ಕಸಿನ್ ಹತ್ರ ಹೇಳಿರೋದ್ರಿಂದ ಅವನಿಗೆ ಅದು ಪಾಸ್ವರ್ಡೇ ಮರ್ತೋಗಿತ್ತು. ಹಾಗಾಗಿ ನಾನು ಈ ವಿಡಿಯೋ ಡಿಲೀಟ್ ಮಾಡಿ ಬೇರೆ ಚಾನೆಲ್ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಯಾವ ವಿಡಿಯೋ ಇಲ್ಲ. ಹಾಗಾಗಿ ನಂದು ಹೇಳಬೇಕಂದ್ರೆ ಅಫಿಷಿಯಲಿ ನಾನು ಅನ್ಅಫಿಷಿಯಲಿ ವಾಟ್ ಎವರ್ ಇಟ್ ಈಸ್ ನಾನು ಫಸ್ಟ್ ವ್ಲಾಗ್ ಮಾಡಿದ್ದು ಇಲ್ಲಿದ್ದು. ಬಟ್ ಈಗ ಅದು ನನ್ನ ಚಾನಲಲ್ಲಿ ಇಲ್ಲ. ಸಿಯನಿಗೆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಹೋಗೋದು ನಾವು. ಪಲ್ಲೆ ಹೇಗೇನ್ ಸಿಯನ ಡ್ರೆಸ್ ಚೇಂಜ್. ಪಲ್ಲೆ ಹಾಯ್ ಹಾಯ್. ಸಿಯನ್ ಅಗೇನ್ ಕಾಸ್ಟ್ಯೂಮ್ ಚೇಂಜ್. ನನಗೆ ಇವತ್ತು ಏನು ಟಯರ್ಡ್ ಆಗಲಿಲ್ಲ. ಸಿಯನ ಡ್ರೆಸ್ ಚೇಂಜ್ ಮಾಡಿ ಟಯರ್ಡ್ ಆಯಿತು. ಸಿಯ ನೋಡಿ ಈಗ ಫೋಟೋಗೆ ಪೋಸ್ ಕೊಡ್ತಿದ್ದಾಳೆ. ಆಯ್ತು 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 ಆಯ್ತು. ಅಲ್ಲಿ ಅವರಿದ್ದಾರೆ ಮಕ್ಕಳು, ಅದಕ್ಕೆ ಅಲ್ಲೂ ಕೂಡ ನೋಡಿ ಚಂದ್ರನ ಫೋಟೋ ತೆಗಿತಿದ್ದಾರೆ. ತೋರಿಸಿ. ಚಂದಿರ ನೀತಗೆ ಓಡು. ಇದು ನನ್ನ ವಿಡಿಯೋದಲ್ಲಿ ಕ್ಲಿಯರ್ ಬರೋದಿಲ್ಲ, ಬಟ್ ಅವರು ಚಂದ ಫೋಟೋ ತೆಗೆದಿದ್ದಾರೆ ಚಂದ್ರನದ್ದು. ಸಿ ಬೇಬಿ ಅವು ಕೂರ್ಲೆ ಗಿವ್ ಮಿ ದಟ್. ಇವಳ ಫೋಟೋ ತೆಗೆಯುವ ಅಷ್ಟು ಕಷ್ಟ ಯಾವುದೂ ಇಲ್ಲ. ಪಾಪ ಅವರು ಅಲ್ಲಿ ಹೋಗಿ ನಿಲ್ಲಿಸಿದ್ರು, ಈಗ ಇಲ್ಲಿ ಹತ್ತಾ ಇದ್ದಾಳೆ. ಇಡತಲೆ 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 ಸಿಯಾ ಬೌ 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 ಎನ್ನ ಬೌ ಬೌ ಉಂಡು ಬೌ 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 ಕುಸ್ತಿ ನೋಡಿ ಒಳದ್ದು. ಶಿಯಾ ಸಿಯಾ ಓಡಿ ಓಡಿ ಬಂದು ಹನೆಗೆ ನೀಡಿ ನೀಡಿದಿಡಕ್ಕ. ಸಿಯನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದು ಸಾಂಗಿಗೆ ಭಜನೆಗೆ ಮಾತ್ರ, ಬೇರೆ ಯಾವುದಕ್ಕಾಗೋದಿಲ್ಲ. ಓಡಿ ಓಡಿ ಬಂದು ಹನೆಗೆ. ಅವೇ ಮಾಮಲೆಪ್ಪನು. ನಾನು ತುಂಬ ಕೆಟ್ಟ ವಾಯ್ಸಲ್ಲಿ ಹಾಡ್ತಾ ಇದ್ದೀನಿ, ನನಗೆ ಗೊತ್ತುಂಟು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನ್ನ ಮಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವ ತಾಕತ್ತಿರೋದು ಒಂದು ಭಜನೆಗೆ ಮಾತ್ರ. ಅದು ಹೇಳಿದರೆ ಮಾತ್ರ ಅವಳು ಸ್ವಲ್ಪ ಸರಿ ನಿಲ್ಲೋದು. Thank you for watching my video till the end. Please subscribe, share. ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಕೂಡ ಮಾಡಿ. ಬಾಯ್ 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 ಬಾಯ್.